ನಾವು ಯಾಕೆಲ್ಲರೂ ಸೇರಿಪ್ಪ ಅಂತಂದ್ರೆ ನಮ್ಮ ಆರೋಗ್ಯನ ಸರಿ ಮಾಡ್ಕೊಳ್ಳಿಕ್ಕೆ. ಯೋಗ ಯೋಗ ಅಂದ್ರೆ ಏನಂತೇಳಿ ಮೊದಲು ಅದನ್ನ ನಾವು ತಿಳಿದುಕೊಂಡು ಮುಂದೆ ಹೋಗೋಣ. ಯೋಗ ಅಂದ್ರೆ ಏನಂತೇಳಿ ಏನು? ಯೋಗ ಅಂದ್ರೆ ಏನು? ಮನಸ್ಸು, ಶರೀರ ಮತ್ತು ಆತ್ಮ ಈ ಮೂರನ್ನು ಒಂದು ಕಡೆ ಸೇರಿಸಿ ಪರಮಾತ್ಮನೆಡೆಗೆ ಹೋಗುವುದೇ ಯೋಗ. ಏನು? ಮನಸ್ಸು, ಆತ್ಮ ಮತ್ತು ಶರೀರ ಮೂರನ್ನು ಒಂದು ಕಡೆ ಸೇರಿಸಿ ಅದಕ್ಕೆ ಏನು ಸದ್ಬುದ್ಧಿಯನ್ನು ನೀಡಿ ಪರಮಾತ್ಮ ಕಡೆ ಕರೆದುಕೊಂಡು ಹೋಗುವುದು ಅಥವಾ ಸಮಾಧಿ ಆಗುವುದೇ ಯೋಗ ಅಂತ ಹೇಳ್ತಾರೆ. ನಾವು ಹೇಳ್ತೀವಿ. ಗೊತ್ತಾಯ್ತು? ಯೋಗ ಅಂದ್ರೆ ಇದು ಪ್ರಾಚೀನ ಕಾಲದಿಂದಲೂ ಬಂದಂತ ಒಂದು ಶರೀರ ಶುದ್ಧೀಕರಣ ಮಾಡುವಂತ ಒಂದು ಕಲೆ. 5,000 ವರ್ಷಗಳ ಹಿಂದೆಯೂ ಯೋಗ ಇತ್ತು ಅಂತೇಳಿ ಒಂದು ಉಲ್ಲೇಖ ಇದೆ ಗೀತಾದಲ್ಲಿ, ವೇದ, ಪುರಾಣ, ಶಾಸ್ತ್ರ ಈ ಎಲ್ಲದರಲ್ಲಿ ಯೋಗದ ಉಲ್ಲೇಖವಿದೆ. ಯೋಗದ ಉಲ್ಲೇಖವಿದೆ. ಈ ಒಂದು ಯೋಗವನ್ನ ನಮ್ಮ ದೇಶದಲ್ಲಿ ಜಾತಿ ಮತ ಪಂಥಗಳು ಇದ್ದಿರಲಿಲ್ಲ. ಆ ಸಮಯದಲ್ಲಿ ಈ ಯೋಗ ಅಂತಂದ್ರೆ ಇದು ಯಾವುದೋ ಒಂದು ಜಾತಿ ಮತ ಪಂಥಕ್ಕೆ ಸಂಬಂಧಿಸಿದಲ್ಲ. ಇದು ಒಬ್ಬ ಮನುಷ್ಯನ, ಒಂದು ವ್ಯಕ್ತಿಯ ಜೀವನ ಮೌಲ್ಯಗಳನ್ನ ಹೆಚ್ಚಿಸುವಂಥದ್ದು, ಅವನ ಸರ್ವತೋಮುಖವಾಗಿ ಬೆಳವಣಿಗೆಯನ್ನ ಮಾಡುವಂಥದ್ದು ಇದು ಯೋಗ ಅಂತೇಳಿ ನಾವು ಹೇಳ್ತೀವಿ. ಆ ಜಾತಿ ಮತ ಪಂಥಗಳನ್ನು ಹೊರತುಪಡಿಸಿ ಆ ಪೂರ್ವದಲ್ಲಿಯೂ ಈ ಒಂದು ಜಾತಿ ಮತ ಪಂಥಗಳು ಬರೋಕ್ಕಿಂತ ಪೂರ್ವದಲ್ಲಿಯೂ ಯೋಗ ಇತ್ತು. ಕ್ರಿಸ್ತಿ ಶಕ 2ನೇ ಶತಮಾನದಲ್ಲಿ ಆ ಸಮಯದಲ್ಲಿ ನಮ್ಮ ದೇಶದಲ್ಲಿ ಪತಂಜಲಿ ಋಷಿಗಳು, ಪತಂಜಲಿ ಮುನಿಗಳು ಯೋಗವನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ ಒಂದು ಅದರ ಸೂತ್ರಗಳನ್ನ, ಯೋಗ ಸೂತ್ರಗಳನ್ನ ನಮಗೆ ಕೊಟ್ಟರು ಅಂತ ಹೇಳುತ್ತೆ. ಮತ್ತೆ ಮುಂದೆ 21ನೇ ಶತಮಾನದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದಜಿ ಅವರು ಏನ್ ಮಾಡ್ತಾರೆ, ನಮ್ಮ ದೇಶದಲ್ಲಿ ಜೊತೆಗೆ ವಿವಿಧ ದೇಶಗಳಲ್ಲಿ ನಮ್ಮ ದೇಶದ ಒಂದು ಯೋಗ ಏನಿದೆಯಲ್ಲ ಈ ಒಂದು ಕಲೆಯನ್ನ ಎಲ್ಲ ಕಡೆ ಪ್ರಸ್ತುತ ಮಾಡ್ತಾರೆ. ಗೊತ್ತಾಯ್ತಾ? ಇದು 2014ರಲ್ಲಿ ನಮ್ಮ ದೇಶದ ಭಾರತದ ಘನತೆಗತ ಪ್ರಧಾನಮಂತ್ರಿಗಳು ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಯೋಗ ದಿನವನ್ನ ಅದು ಒಂದು ಪರಿಕಲ್ಪನೆಯನ್ನ ಜನಗಳಿಗೆ ಅದೇನ್ ಮಾಡಿರಪ್ಪ ಅಂತಂದ್ರೆ ಹುಟ್ಟು ಹಾಕಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ವಿಚಾರ ವಿಮರ್ಶೆನ ಮಾಡಿ ಇದಕ್ಕೆಲ್ಲರೂ ಮನ್ನಣೆ ನೀಡಿ ಈಗ ಹೆಚ್ಚು ಕಡಿಮೆ ಅನೇಕ ದೇಶಗಳಲ್ಲಿ ಈ ಯೋಗ ದಿನವನ್ನು ಏನ್ ಮಾಡ್ತಾರೆ, ಆಚರಿಸ್ತಾರೆ. ಜೊತೆಗೆ ಯೋಗವನ್ನು ತಮ್ಮ ಜೀವನದ ಒಂದು ಭಾಗವಾಗಿ ಅಳವಡಿಸಿಕೊಂಡಿದ್ದಾರೆ. ಗೊತ್ತಾಯ್ತಾ? ಇಲ್ಲಿವರೆಗೆ ಇದೊಂದು ಯೋಗದ ಬಗ್ಗೆ ಮಾಹಿತಿ.